ಅಷ್ಟೇ ಅಲ್ಲಾಡ್ಸ್ಬೇಕು ಆಮೇಲೆ ಮೈ ನೋಡಲಿ. ಕರ್ಕೊಂಡ್ರೆ ಹಂಗಿಟ್ಕೋ ಹಿಂಗೆ ಇಟ್ಕೋ ನಾನು ಕರ್ಕೊಂಡು ನೀನು ಕಡೆ ಬಂದಿದ್ದೀರ ಶೇಕ್ ಮಾಡಬೇಡ ನೋಡು ವಿಸಿಟ್ ಆಯ್ತಾ. ಗೊತ್ತಾಯ್ತಾ ಶೇಕ್ ಮಾಡಬೇಡ ಬರೀ ಲೈಟ್ ಕೊಡುತ್ತೆ ಲೈಟ್ ಹಿಂಗೆ ಹಿಂಗೆ ಹೋಯ್ತಾ ಇರಬೇಕು ಆಯ್ತಾಯ್ತಾ. ಕ್ರಿಸ್ಮಸ್ ತೆಗಿ ಕ್ರಿಸ್ಮಸ್ ಕಡೆ ಹಾಂ ಹಂಗೆ ನೋಡಿಲಿ ಹಾಂ ಹಂಗಿತ್ತು. ಈ ಟೈಮಲ್ಲೇ ಎಲ್ಲ ಕೆಟ್ಕೊಬಿಟ್ಟ ವೆಹಿಕಲ್ ಸ್ಟಾಪ್ ಮಾಡಲ. ಇಲ್ಲಿ ಬೇಡ 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 ಹೆಂಗೆ ಹಾಂ ಇರೋ ಕಾಣ್ತಾಯ್ತಾ. ಜಾಸ್ತಿ ಹೋಯ್ತು ರೆಡಿ ನಿಧಾನಕ್ಕೆ ಬಣ್ಣ. ಹಾಯ್ ರೆಡಿ 1 2 3 ಹಾಂ ತೆಗಿ ನೋಡೋಣ ಯಾವ ಬಸ್ ಹೆಂಗೆ ತಂದಿಸ್ತಾ ತೆಗಿತಾ ಇದೆಯಾ ಕನ್ನಡ ಸಂಭ್ರಮ ಇವತ್ತು ತೆಗಿ ಬೋರ್ಡ್ ತೆಗಿ ಹೌದಾ ಬಿಡು ಪರವಾಗಿಲ್ಲ ಬೋರ್ಡ್ ಅವೇ ಹಳೇದು ಒಂಚೂರು ತೆಗಿ ಕಟ್ ಮಾಡು ಕಟ್ ಮಾಡು ಒಂಚೂರು ಈ ಬೋಟ್ಲುಗಳು ಇದಾಗಿತ್ತು ಆಯ್ತಾ ಹೋಟ್ಲು ತೆಗಿ ಹಿಂಗೆ ಕ್ರಾಸಾಗಿ ತೆಗಿ ಹಿಂಗೆ ತೆಗಿ ಹಿಂಗೆ ಇನ್ನೊಂದು ಈ ಕಡೆ ತಿರ್ಸು. ಅಯ್ಯೋ ನನ್ನ ಕ್ಯಾಮ್ರಾ ಹಿಂಗಿಡಿ ಮಗಳೇ ಹೋಟ್ಲು ಹಿಂಗಿಡಿತಾರ ಹಿಂಗಿಡಿಬೇಕಲ್ಲಿ. ಕಟ್ ಮಾಡು ತಿರ್ಸ್ಕೊ ಇನ್ನೊಂದು ಸೈಡ್ ಹಿಂಗೆ ತಿರ್ಸ್ಕೊ ಪುಟ್ಟ ಹಿಂಗೆ ಇಟ್ಕೊಮ್ಮ ನೋಡಿ. ಈಗ ಹಾಂ ಈಗ ನೋಡಿ ಹಿಂಗಿರ್ಬೇಕಿದು ನೋಡಲ್ಲಿ ವ್ಯೂ ಆಯ್ತಾ. ನೋಡಿ ನಗರ ಸರ್ ಗೊತ್ತಾಯ್ತಾ ನೋಡಲ್ಲಿ ಅಲ್ವಾ ನೋಡ್ದಾ ಹಿಂಗೆ ತಿರ್ಸಿದ್ದ ಈ ಕಡೆ ಹಾಂ ಇಲ್ಲಿ ಕ್ಯಾಮ್ರಾ ಅಂದರೆ ಹಿಂಗಿರ್ಬೇಕು ಅವಲ್ಲವೇ ಇದು ತೆಗಿವಾಗ ಫ್ರಂಟ್ ಇಲ್ಲೇರು ಸರ್ ಒಂಚೂರು ಗಾಡಿ ಹಿಂದೆ ಕೇಳಿರಿ ಇವರೇ ಸರ್ ಗಾಡಿ ಒಂಚೂರು ಹಿಂದೆ ಕೇಳಿರಿ.
ಏನ್ರಿ ರೇ ಮುಂದೆ ಬರ್ರಿ. ಹಾಂ ಹೇಳ್ರಿ, ಯಾವ ಊರ್ರಿ? ಕಲಬುರಗಿಯಿಂದ ಬಂದಿದ್ರಾ? ಏನು ಅನ್ನಿಸ್ತದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೈತೆ 87ನೇ ಇಸ್ವಿಲಿ? 87 ಇದಿದು. ಏನು ನಿಮ್ಮ ಅಭಿಪ್ರಾಯ ಏನು? ಮಂಡ್ಯ ಹೇಗೆ ಕಂಗೊಳಿಸ್ತೈತೆ? ಮಂಡ್ಯ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತಾಡತಕ್ಕಂಥ ಜಿಲ್ಲೆ ಇದು. ಇಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷತೆ, ಈ ಜಿಲ್ಲಾದ ಎಲ್ಲ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ಮಹೇಶ್ ಜೋಶಿ ಅವರು ಕೂಡಿ ಭಾಳ ಪ್ರಯತ್ನದಿಂದ ಈ ಒಂದು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಸಾಹಿತಿಗಳು ಹಾಗೂ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ. ಬನ್ನಿ ಬನ್ನಿ ಬನ್ನಿ. ಹಾಂ ಬಂದೆ. ಸರ್ ಗಾಡಿ ಅಣ್ಣ ಅಷ್ಟು ಮುಂದೆ ತೆಗೆದಾ ಮೆಡಿಕಲ್ ಕಾಲೇಜಿಗೆ ತಿರುಗಿ ಹಂಗೆ ಸ್ವಲ್ಪ ಹೇಳ್ತೆ ಅಷ್ಟು ಮಾತ್ರ ಮಾಡ್ತಾರೆ. ಭೀಮಾ ಜ್ಯುವೆಲ್ಲರ್ಸ್ ಅವರು ಬಂದ್ಬಿಟ್ಟು ಮೇಕಪ್ ಎಟ್ಟು ಕೆಳಗೆ ಮಹಾವೀರ ತೆಗಿ. ಹಾಂ ಹಂಗಿಟ್ಕೋ, ಅದು ಕರೆಕ್ಟ್. ಹಾಂ ಕಟ್ಕೊಂಡು ಆಯ್ತಾಯ್ತು. ಹಾಂ ಆಯ್ತಾಯ್ತು. ಹಾಂ ಬಂತು ಬಿಡಿ. ಸುಮ್ಮನೆ ಸೌಂಡ್ ಆಯ್ತಣ್ಣ ನೋಡ್ರಾ? ಸೌಂಡ್ ಕೊಡಿ. ಇಲ್ಲೊಂದು ಬೈಟ್ ಹಿಂಗೆ ತಿರ್ಸ್ಕೊ. ಹಂಗೆ ಹಾಂ ತೆಗಿ, ಹಿಂಗೆ ತಿರ್ಸ್ಕೊ. ಹಾಂ ಹಂಗೆ ಬೇಕೈತೆ ಏನು ಸೈ ಸ್ಮಾರ್ಟ್ ಬಾಜಾರ್ ಕಾಣ್ತಿಲ್ಲ. ಹಾಂ ಗುಡ್. ಕಟ್ ಮಾಡ ಕಟ್. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ. ಹಾಂ ಹೇಳಿ ಸರ್. ಎಲ್ಲ ಜನನು ಬಂದು ಮಂಡ್ಯ ಜನ ಸುತ್ತಮುತ್ತ ಮಂಡ್ಯ ಜನ ಎಲ್ಲ ಬಂದು ಫ್ಯಾಕ್ಟ್ರಿ ಸರ್ಕಲ್ಲು, ಸಂಜೆ ಸರ್ಕಲ್ ಬಂದು ಜನ ವೀಕ್ಷಣೆ ಮಾಡಬೇಕು. ತುಂಬ ಚೆನ್ನಾಗಿದೆ. ನಮ್ಮ ಕಾಲಕ್ಕೆ ಇದು ಬಂದಿದೆ. ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲಕ್ಕೆ ಮುಂದಕ್ಕೆ 30 ವರ್ಷ ಇನ್ನು 30 ವರ್ಷಕ್ಕೆ ಬರ್ತದೆ. ಅವಾಗ ಆ ಟೈಮಲ್ಲಿ ನಿಜವಾಗಲೇ ಕಸೋಣ. ಸರಿ ಸರ್. 23 ವರ್ಷ ಆಗಿದ್ದು ಮಂಡ್ಯಕ್ಕೆ ಯಾವ ಬರುತ್ತೆ ಗೊತ್ತಿಲ್ಲ. ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ವೀಕ್ಷಣೆ ಮಾಡಿ. ನಿಮ್ಮ ಹೆಸರು ಹೇಳಿ ಸರ್. ಸರ್ ನಮ್ಮ ಹೆಸರು ಕೃಷ್ಣ ಅಂತ. ಹಾಂ ಸರ್. ಸರ್ ಎಷ್ಟು ಆನೆಗಳು ತಂದಿದ್ದೀರಾ ಸರ್? ಒಟ್ಟು 4, 2 ದೊಡ್ಡದು 2 ಚಿಕ್ಕದು. ಎಲ್ಲೆಲ್ಲಿಗೆ ಸರ್? ಸರ್ ಒಂದು ಫ್ಯಾಕ್ಟ್ರಿ ಸರ್ಕಲ್, ಒಂದು ಸಂಜೆ ಸರ್ಕಲ್. ಸರ್ ಇದು ವೈಶಿಷ್ಟ್ಯತೆ ಏನು ಸರ್? ಸರ್ ಇದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆನೆದ ವೈಶಿಷ್ಟ್ಯತೆ ಏನು? ಸೌಂಡ್ಗಳು ಬರ್ತೈತೆ ಅದು ಬಿಟ್ಟರೆ ಸೌಂಡ್ ಮಾಮೂಲಿ ಎಕ್ಸ್ಪ್ಲೈನ್ ರೋಬೋಟ್ ಟೈಪ್ ಇದು. ಹಾಂ ಎಕ್ಸ್ಪ್ಲೈನ್ ಆಗ್ತದೆ. ಒಟ್ಟಲ್ಲಿ ನಿಜ ಅಲ್ಲ ಆನೆ ಥರ ಕಾಣ್ತದೆ. ಆನೆ ಥರ ಜನಕ್ಕೆ ಕಾಣುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ಹಿಡ್ಕೋ, ಸೊಳ್ಳೆ ಹಿಡ್ಕೋ. ಮುಟ್ಬಾರ್ದಾ? ಮುಟ್ಟಬೇಡಿ. ಓಕೆ.
ನೀವೇ ಮಾಡಿಸ್ತಾರದಾ ಮಾಡಿಸ್ತಿರೋದು ಯಾರು? ಹಾಂ ಬಂದೆ ಸರ್ ಬೈಟ್ ಇದ್ದೀನಿ, ಬೈಟ್ ಕೊಟ್ಬಿಡಿ ಅಣ್ಣ. ಕರೆಯೋಣ ನ್ಯೂಸ್ ಚಾನಲ್ ಅವ್ರು ಕರೆಯೋಣ. ಯಾರು ಮಾತಾಡ್ತಾರೆ ಸರ್? ತಮ್ಮ ಹೆಸರು ಹೇಳಿ ಸರ್. ಮಾತಾಡಿ. ತಮ್ಮ ಹೆಸರು ಹೇಳಿ ಸರ್. ಸುನಿಲ್ ಕುಮಾರ್ ಅಂತ, ಹಾಂ ನಾವು ಮಂಡ್ಯ ಅಣ್ಣ, ನಿವಾಸಿ, ನೀವಿಬ್ಬರು ಅಲ್ಲಿ ಬಂದು ಹಿಂದೆ ಬನ್ನಿ. ಹಾಂ ಹೇಳಿ ಸರ್. ಕನ್ನಡ ಅಭಿಮಾನಿ. ಹಾಂ ಇದು ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ನಮ್ಮ ಮಂಡ್ಯದಲ್ಲಿ ಇದು 3ನೇ ಬಾರಿ ಆಗ್ತಾ ಇರೋದು. ಭಾರಿ ಅದ್ದೂರಿಯಾಗಿ ನೆರವೇರಿಸಲಿ ಅಂದ್ಬಿಟ್ಟು ನಾವು ಈ ಥರ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಾವು ಸುಮಾರು ವರ್ಷಗಳಿಂದ ಕನ್ನಡ ಅಭಿಮಾನಿಗಳು ಮತ್ತು ರಾಜ್ಕುಮಾರ್ ಅಭಿಮಾನಿಗಳು. ನಾವು ಮೊದಲಿಂದನೂ ರಾಜ್ಯೋತ್ಸವಕ್ಕೆ ಇದಕ್ಕೆ ಅಣ್ಣವ್ರ ಅಭಿಮಾನಿಗಳಿಗೆ ಆಚರಿಸ್ಕೊಂಡ್ಬಂದಿದ್ದೀವಿ. ವಿಶೇಷವಾಗಿ ಮಂಡ್ಯದ ಅದ್ದೂರಿ ರಾಜ್ಯೋತ್ಸವ ಮಾಡ್ತಾರೆ ಸಾಹಿತ್ಯ ಮಾಡ್ತಾ ಇರೋದ್ರಿಂದ ಅದ್ರ ಪರವಾಗಿ ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಈ ವೈಭವವಾಗಿ ನೆರವೇರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀಲಿ, ನಮ್ಮ ಮಂಡ್ಯದಲ್ಲಿ ಮಂಡ್ಯ ಜನತೆಗೆ ಹೆಸರಾಗಲಿ ಅಂತ ಒಂದು ಆರೈಸಿ ನಾವು ಬೇಡ್ಕೊತೀವಿ ಸರ್. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿಗೋಸ್ಕರ, ಕನ್ನಡಕ್ಕೋಸ್ಕರ ಹೌದು ಅವತ್ತು ಹೋರಾಟ ಕೊಟ್ಟಿದ್ದೇನೆ. ಇವತ್ತು ಗೋಕಾಕ್ ವರದಿ ಚಲೋ ಇದು ಜಾರಿ ಆಯಿತು. ಕನ್ನಡ ಚಳವಳಿ, ಕನ್ನಡ ಇದಕ್ಕೋಸ್ಕರ ರಾಜ್ಕುಮಾರ್ ಅವರ ತ್ಯಾಗ ಇದು ತುಂಬ ಅತ್ಯಂತ ಮಹತ್ವವಾದದ್ದು. ಬೇರೆ ಯಾರೂ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡಿರೋದಂಥ ಒಂದು ಹೆಸರು ರಾಜ್ಕುಮಾರ್ ಅವ್ರು ಸಲ್ಲಬೇಕು. ರಾಜ್ಕುಮಾರ್ ಅವರು ಕನ್ನಡ ಇರೋವರೆಗೂ ಅವ್ರ ಹೆಸರಿರ್ತದೆ. ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ ಅವರು ಮಾಡಿರೋಂಥ ಸೇವೆ ತುಂಬ ಅತ್ಯುತ್ತಮವಾದದ್ದು. ಅದು ಎಲ್ಲರೂ ಅದು ಅಭಿನಂದಿಸಬೇಕು ಅವ್ರನ್ನ. ಕನ್ನಡ ರಾಜ್ಕುಮಾರ್ ಅವ್ರನ್ನ ಸಾಹಿತ್ಯ ಸಭೆಯಲ್ಲಿ ನೆನೆಸ್ಕೋಬೇಕು ಅವ್ರನ್ನ. ಸರ್ ಅವತ್ತು ಗೋಕಾಕ್ ಚಳವಳಿ ಇದ್ದಾಗ ತಮಗೆಲ್ಲ ಎಷ್ಟೆಷ್ಟು ವರ್ಷ ಸರ್? ಹೇಳಿ ಸರ್, ಹೇಳಿ. ನಿಮ್ಗೆ ಎಷ್ಟು ವರ್ಷ ಸರ್ ಅಂದಾಜು ಹೇಳಿ ಸರ್? ಪರವಾಗಿಲ್ಲ, 30 ಇರ್ಬೋದೇನೋ ಅಣ್ಣ. ನಿಮಗೆ ನಿಮಗೆ ಅಣ್ಣ ಎಲ್ಲ ಒಂದೇ ಸಾಮಾನ್ಯ ಬಂದೇ ಇದ್ದಿರ್ತೀವಿ. ಸರಿ ಅಣ್ಣ. ನೋಡಿಲ್ ಬ್ಯಾಂಕ್ ಆಫ್ ಇಂಡಿಯಾ ರೇಟಿಂಗ್ ಕಟ್ಟಾಯ್ತಾ? ನಿಮಗೆ ಊರು ಆದಮೇಲೆ ಕಟ್ಕೊಂಡು ಕಾಣ್ತಾಯ್ತಾ ನೋಡಿ. ಅಲ್ಲಿ ಸ್ಟಾಪ್ ತಗೋತೀನಿ. ತಗೋ ಪರವಾಗಿಲ್ಲ. ಆ ಕಡೆ ಲೈಟ್ ಬರಬಾರ್ದು ಅಷ್ಟೇ. ಪರವಾಗಿಲ್ಲ ತಗೋ, ಇಟ್ಟು ನಡಿ ಬರ್ತಾ ಇರ್ತಾರೆ. ಹಂಗೆ ತಗೋ. ಹಾಂ ತಗೋ ಚೆನ್ನಾಗೈತಾ? ತಗೋ ಇದು ಕನ್ನಡ ಬಾವುಟ ಪೂರ್ತಿ ತಗೋ.